ಹೀರೋ ತರ ಇದ್ದೆ. ಎಲ್ಲ ವಿಲನ್ ಅನ್ಕೊಂಡ್ಬಿಟ್ಟವ್ರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿದ್ರು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಕೆಳಗಡೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಫಾಂಟ್ ಲಿಂಕನ್ನು ನಿಮ್ಮ ಲೈಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫಾಂಟನ್ನು ನಿಮ್ಮ ಲೈಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಈ ಕೆಳಗಡೆ ಅದೇ ಫಾಂಟ್ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಗೆ ಕೊಟ್ಟಿರ್ತೇನಲ್ಲ, ಇದನ್ನು ನಿಮ್ಮ ಲೈಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ರೀತಿ ಇರುತ್ತೆ. ನೀವು ಫಾಂಟನ್ನು ಮೊದಲೇ ಇನ್ಪುಟ್ ಮಾಡ್ಕೊಂಡಿದ್ರೆ ಇದೇ ರೀತಿ ಬರುತ್ತೆ. ಇಲ್ಲ ನೀವು ಫಾಂಟ್ನ ಮತ್ತೆ ಇನ್ಪುಟ್ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನೀವು ಫಾಂಟನ್ನು ಮತ್ತೆ ಸೆಲೆಕ್ಟ್ ಮಾಡಿದರೆ ಸಾಕು, ನೀವು ಆಟೋಮೆಟಿಕ್ಲಿ ಇದೇ ರೀತಿ ಬರುತ್ತೆ. ಆಮೇಲೆ ಅದಾದಮೇಲೆ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಸೆಲೆಕ್ಟ್ ಮಾಡಿ ನಿಮಗೆ ಫೋಟೋ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಫೋಟೋ ಬೇಕು ನೋಡಿ, ನಿಮ್ಮ ಗ್ಯಾಲ್ರಿ ಒಳಗಿರೋದನ್ನ ಆ ಗ್ಯಾಲ್ರಿ ಒಳಗಿರೋ ಫೋಟೋಗಳನ್ನ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 4 ಫೋಟೋ ಹಾಕ್ಕೊಂಡು ತೋರ್ತಾ ಇದ್ದೀನಿ, ನೋಡ್ಬೋದು ನಿಮಗೆ. ಈ ರೀತಿ ಫೋಟೋ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಫುಲ್ ಸ್ಕ್ರೀನ್ ಮಾಡಿಕೊಂಡು ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಬೀಟ್ ಮಾರ್ಕಿಗೆ ಬರೋಂಗೆ. ಹಾಗೆ ರೀತಿ ಅಷ್ಟು ಫೋಟೋನು ನೋಡ್ಬೋದು. ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಮತ್ತೆ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಬರೋಂಗೆ ನೋಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಸೆಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ 2 ಫೋಟೋನು ಹಾಕೋಬೇಕು. ನೀವು ಹಾಕ್ಕೊಳ್ಳಿ, ನಾನು ಹಾಕ್ಕೊಳೋದಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ನೀವು 2 ಫೋಟೋ ಹಾಕಿ ಇದನ್ನು ಈ ರೀತಿ ಕಾಪಿ ಮಾಡ್ಕೊಳ್ಳಿ. ನೋಡ್ಬೋದು, ಫಸ್ಟಿಗೆ ನಾನು ಹಾಕಿದ್ನಲ್ಲ ಆ ಫೈಲ್ನ ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೀವು ಹಾಕಿರೋ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಈ ಕಾಪಿ ಮಾಡ್ಕೊಂಡ್ರಲ್ಲ ಅಲ್ಲೇ ಬಂದು ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಇಲ್ಲಿ ಮುಂದ್ಗಡೆ ಬಾಣದ ಗುರುತು ಕಾಣ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ಒಂದೇ ಆಪ್ಷನ್ ಆಫ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿ. ಅದೇ ರೀತಿ ಕೂಡ ಈ ನೆಕ್ಸ್ಟ್ ಫೋಟೋಗೂ ಬಂದು ಮತ್ತೆ ಅದನ್ನೇನು ಕಾಪಿ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೀದಾ ಪೇಸ್ಟ್ ಸ್ಟೈಲ್ ಅಂತಲಿದೆ, ಈ ಬಾಣದ ಗುರುತು ಮೇಲೆ ಬಂದು ಇಲ್ಲಿ ಒಂದೇದು ಆಪ್ಷನ್ ಆಫ್ ಇರುತ್ತೆ. ಮತ್ತು ನೀವು ಆಫ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇಲ್ಲಿ ಪೇಸ್ಟ್ ಮಾಡಿಬಿಡಿ. ನೋಡ್ಬೋದು, ಸೇಮ್ ಪ್ರಿವ್ಯೂ ವಿಡಿಯೋದಲ್ಲಿ ಬರುತ್ತಲ್ಲ ಅದೇ ರೀತಿ ಬರುತ್ತೆ. ನೋಡ್ಬೋದು ನೀವು, ಅದೇ ರೀತಿ ಬರುತ್ತೆ. ನೀವು ಮತ್ತೆ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಕೂಡ ಇಲ್ಲಿ ನೆಕ್ಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ನೇ ಫೈಲ್ ಒಂದು ನೀವು ಫಸ್ಟಿಗೆ ಕಾಪಿ ಮಾಡ್ಕೊಂಡಿರ್ತೀರ, ಅದನ್ನು ಹಾಕಬಾರ್ದು. ಹಾಗಾಗಿ ಮತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಲಾಸ್ಟ್ನೇ ಫೋಟೋ ಈ ರೀತಿ ಕಾಪಿ ಆ್ಯಡ್ ಮಾಡಿಕೊಂಡು ಇಲ್ಲಿರೋದು ಫೈಲ್ನ ಈ 3ಕ್ಕೂ ಒಂದೇ ಎಫೆಕ್ಟ್ನ ಪೇಸ್ಟ್ ಮಾಡಿ. ಒಂದೇ ಆಪ್ಷನ್ ಕಾಪಿ ಮಾಡ್ಕೊಂಡ್ರಲ್ಲ ಅದನ್ನು ಪೇಸ್ಟ್ ಮಾಡಿಬಿಡಿ. ಈ ಲಾಸ್ಟ್ನೇ ಫೋಟೋಕ್ಕೆ ಮಾತ್ರ ಇದನ್ನು ಮತ್ತೆ ಲಾಸ್ಟ್ನೇ ಫೋಟೋದು ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಒಂದು ಈ ರೀತಿ ಪೇಸ್ಟ್ ಸ್ಟೈಲ್ ಮೇಲೆ ಬಂದು ಒಂದೇ ಆಪ್ಷನ್ ಆಫ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿ. ಯಾಕೆಂದರೆ ಇಲ್ಲಿ ಲಾಸ್ಟಲ್ಲಿ ಸ್ಕ್ರೀನು ಆಫ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಲಾಸ್ಟಿಗೆ, ಆದರೆ ಇದಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನು ಇನ್ನೊಮ್ಮೆ ನೀವು ಪೇಸ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇದನ್ನು ಹೇಳ್ದಂಗೆ ಮಾಡಿಕೊಂಡು ಇಲ್ಲಿ ಫಸ್ಟ್ ಇರೋ ಫೋಟೋನ ನಾನು 4 ಫೋಟೋ ಹಾಕಿರ್ತೀನಲ್ಲ ಫಸ್ಟಿಗೆ, ಅವೆಲ್ಲ 4 ಫೋಟೋನ ಡಿಲೀಟ್ ಮಾಡಿ ನೀವು ಹಾಕಿರೋ ಅಷ್ಟು ಫೋಟೋನ ಇಟ್ಕೊಂಡು ವಿಡಿಯೋನ ಸೇವ್ ಮಾಡಿಕೊಂಡು ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.